ನಾವು ಈ ಶ್ರೀಮಂತರನ್ನು ಎದುರು ಹಾಕಿಕೊಂಡರೆ ಈ ಬೈರಿದೇವರ ಕೊಪ್ಪರದಲ್ಲಿ ನೌಕರಿ ಮಾಡುವುದು ಬಹಳ ಕಷ್ಟವಾಗುತ್ತದೆ. ಇಲ್ಲಂದ್ರೆ ಸರ ಹೇಗಾದರೂ ಮಾಡಿ ನಾನು ಶ್ರೀಮಂತರಿಗೆ ವಿಷಯ ತಿಳಿಸಿ ಬರುತ್ತೇನೆ. ಮೊದಲು ಈ ಕಂಪ್ಲೇಂಟ್ ಹರಿದು ಹಾಕುವೆನು. ಏನ್ ಹಾಕಿದ್ರಿ? ಶಕ್ತಿ ಪ್ರಸಾದನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ ಭಾರ್ಗವ. ಹೌದ್ರಿ. 420. ನೀವು ಆ ಲಾರಿ ತೆಗೆದುಕೊಂಡು ಬಂದು ಶಕ್ತಿ ಪ್ರಸಾದರ ಮನೆ ಹತ್ತಿರ ಬಿಡಿ. ಎಲ್ಸಲ ಒಮ್ಮೆ ಹೇಳಿದ ತಿಳಿದಿಲ್ಲ ನಿಮಗೆ. 420 ಶಕ್ತಿ ಪ್ರಸಾದರ ಮನೆ ಹತ್ತಿರ ತಂದು ಬಿಡಿ. ಮತ್ತೆ ಆ ಭಾರ್ಗವ ಬಂದು ಏನಾದರೂ ಕೇಳಿದರೆ ಅವನೇ ನಮ್ಮ ಮೇಲೆ ಕೈ ಮಾಡಿದನೆಂದು ಕೇಸ್ ಬುಕ್ ಮಾಡಿ ಒಂದು ಒಳಗಾಕಿ ಅವನು. ಈಗ ಏನ್ ಹೇಳಿದ್ರ? ಏನ್ ಹೇಳಿದ್ರ? ಲಾರಿ ತಗೊಂಬಂದ ಇದ್ ಮಾಡಂತಿಲ್ಲ. ಎಲ್ಲಿ ಶಕ್ತಿ ಲಾರಿ ಐತಿ, ಲಾರಿ ತರೋದ್ರ ಲಾರಿ ತನಕ ಏನ್ ಮಾಡೋಣ? ಈಗ ಅವ ನಮ್ ಸಾಹೇಬ್ ಅಂತ ಹೇಳ್ತಾನ, ಹೋಯ್ ಆರಾಮ ಆರಾಪ ಮಣ್ಕೊಂಡ್ ಬಿಡ್ತಾನೆ. ಚಿಕ್ಕಡ್ ಕಡ್ದ್ರೆ ಹಚ್ಚಿಡದಲ್ಲ ಅವ್ಗೆ. ಅವನು ಚಿಕ್ಕಡ್ ಕಡ್ದ ಹಚ್ಚ ದುಡ್ಡ ಮಾಡ್ತಾನ. ದುಡ್ಡ ರೂಪ ಇನ್ನೊಂದು ಹಚ್ಚೋದ ರೂಪ 120 ಅವ. ಅಂದ್ರೆ ಇನ್ನು ಬಡದಲ್ಲ ನಾವ ಇನ್ನ ಬಡದಲ್ಲ ಸತ್ತ. ಹೆಂಗೋ ಸಾಹೇಬ್ ಮಾತಾಡುದಿಲ್ಲ ಸತ್ತ ಅಂತ ಹೇಳ್ತಲ್ಲ. ಅದು ಬಡದಲ್ಲ ಅಂದ್ರೆ ಮತ್ತೆ ಏನ್ ಆಗ್ತದ? ಸತ್ತ ಅಂತ ಹೋಗ್ಬೇಕು. ಯಾವ್ದೇ ಬರ್ತಾನವ ಅಂದ್ರೆ ಅಲ್ಲಿ ಮಟ್ಟ ಏನ್ ಮಾಡ್ತಿರ್ತಾನವ? ಮಾಡ್ಕೊಂಡಿರ್ತಾನ. ಎಲ್ಲಿ? ಮನ್ಯಾಗ ಮನೆ ಐತಲ್ಲ ಒಂದು ಗುದಾಮ್ ಇದ್ದಂಗ ಐತಿ. ಸಾಹೇಬ್ ಮನೆ ನೋಡಿಲ್ಲ? ದುಡ್ದು ಕಳ್ಸ್ಯಾನ ಹಂಗೆ ಜಾತ್ರೆ ಮಾಡ್ಯಾನ. ಅದೇ ನನಗೆ ನಿಮ್ಗೆ ಸಂಬಂಧ ಇಲ್ಲದ, ಅವ್ರಿಗೆ ಸಂಬಂಧ ಇದ್ದಿದ್ದಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಜನಕ್ಕೆಲ್ಲ ಗೊತ್ತೈತಿ. ಮನಿ ಪೊಲೀಸ್ ಅಂತಾರ, ಮನಿ ಆಕ್ಷನ್ ನೋಡಿ ದುಡ್ಡು ಕಳ್ಸಿಲ್ಲ ಅಂತಾರ. ಎಲ್ಲರಿಗತ್ತೆ ನಮ್ ಸಾಹೇಬ್ರ ಅಲ್ಲ. ನಮ್ಮ ಸಾಹೇಬ್ರ ಒಂದ್ ಸ್ವಲ್ಪ ಒಳ್ಳೇದಾರ. ಮ್ಯಾಲಿದ್ರೆ ಸಿಗ್ತಾರ, ಮ್ಯಾಲಿದ್ರೆ ಸಿಗ್ತಾರ, ಇಲ್ಲ ತೆಳಗಿನ ಸಿಗ್ತಾರ. ಅಂದ್ರೆ ಎಲ್ಲಾರು ಹೆಂಗ ಬರ್ತಾರ ಹಂಗ ಬರ್ತಾರ ಅವರು. ಮತ್ತೆ ಹಾಗೇನ ಬ್ಯಾರೆ ಬಂದೇನ? ಇಲ್ಲ ನೀ ನಿಮ್ ಸಾಹೇಬ್ರದೇ ನಮ್ ಸಾಹೇಬ್ರದೇ ಇದಲ್ಲ, ಎಲ್ಲರೂ ನಮ್ ಸಾಹೇಬ್ರ ಅಂದಲ್ಲ ನಾ ಕೇಳಿದ್ಯಾ. ಹೌದಾ? ಒಂದ್ ಸ್ವಲ್ಪ ನಾವು ಇಲ್ಲಿ ಒಂದ್ ಸ್ವಲ್ಪ ಹೋಗಿ ಬರೋಣ. ಬರ್ತೇನೆ. ಎಲ್ಲಿ? ಏನ್ ಅದು ಬಿಚ್ಚ ಹೇಳ್ಬೇಕ? ನೀನ್ ತಲೆ ಐತೆ ಕುಂಬ್ಳಿಕ 120. ಈಗ ನಾವು ಹೋದಿಪ್ಪ, ಸಾಹೇಬ್ರಂತ್ರು ಹೋದ್ರೆ ನೀ ಹೇಳ್ದಂಗೆ ಕೆಸ್ಕೊಂಡು ಮಕ್ಕೊಂದ್ರ ಮಾಡ್ಕೊಂಡ್ರ ಬಿಡವ್ರು. ಹಚ್ಕೊಂಡ್ರ ಇಲ್ಲ ನೋಡ್ಕೊಂಡ್ರ ಹೋಗಿ ನೋಡ್ಕೊಂಬ ಏನ. ಹೌದಾ? ಈಗ ಗಡ್ಗಿ ಬಾಯಿ ಮುಚ್ಚಬಹುದು, ಚಳದ ಬಾಯಿ ಹೆಂಗ್ ಮುಚ್ತಿ? ನಮ್ ಸಾಹೇಬ್ ದಿನ ಸಾಯಂಕಾಲ ಕಳೂರಿ ಹೋಗುದು ಐತಿ. ಅವ್ರಾಗ ನಾವು ಒಂದ್ ಸ್ವಲ್ಪ ಕಳೂರಿ ಹೋಗಿ ಬಂದ್ಬಿಡುದಪ್ಪ. ಎಲ್ಲ ಕರೋರ ಅದನ್ನ ಎಲ್ಲ ಎದಕ್ ಹೇಳ್ಬೇಕು ಇಲ್ಲಿ? ಮತ್ತೆ ತೋರಿಸ್ತೇನೆ. ಅಂದ್ರೆ ನಾ ಕೇಳಕ್ಕೂ ಜನ ಕೇಳ್ತ ತಗೋಕೊಟ್ರುಂಟಿ. ಯಾರು ನಾ ನಿನ್ಗೆ ಹೇಳ್ತೇನೆ, ಜನರಿಗೆ ಹೇಳ್ತೇನೆ. ನನಗೆ ಹೇಳೋದಾದ್ರೆ ಮನೆಗೆ ಹೇಳ್ತಿದ್ದಿಲ್ಲ, ಆಫೀಸ್ನಾಗ ಹೇಳ್ತಿದ್ದಿಲ್ಲ, ಪೊಲೀಸ್ ಸ್ಟೇಷನ್ ಇದೇನ ರೋಡ್ ಅನೇದ? ಇದು ಪಬ್ಲಿಕ್ ಆಯ್ತು. 420 ನೋಡ್ತಿದ್ದಿಲ್ಲ. ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಹೇಳಪ್ಪ. ಈಗ ಇವ ನಮ್ಮ ಸಾಹೇಬ್ರಿನಾರು ಇಷ್ಟ ಹಾಕಿದ್ ಮಾಡಾತ ಅಂದ್ರೆ ಇವತ್ತೊಂದ ನಮ್ಮ ಸಾಹೇಬ್ರಂಗ ಡ್ಯೂಟಿ ಒಪ್ಸಿದ್ರ. ಅಲ್ಲಿ ಉಣ್ಕಲ್ ಕೆರೆ ಹೋಗಿ ಇಸ್ಪೇಟ್ ಹಿಡ್ಕೊಂಬ ಅಂದ್ರ ಇವ್ ನಮ್ ಕೂಟ PC 120 ಹೋಗಿ ಎಲ್ಲ ಕುಂತ ಹಿಡ್ಕೊಂಬಂದ್ಬಿಟ್ಟನ್ರಿ. ಏನ್ ಮಾಡ್ಬೇಕ್ರಿ ಇವಂಗ? ಹಿಂಗ ಅದನ್ರಿ ಅವ್. ನೋಡ್ 420 ಹೇಳ್ತಾನೆ. ನಮ್ ಸಾಹೇಬ್ರು ಕೂಡ ಮಾಡ್ತಿರ್ ಡ್ಯೂಟಿ 25 ಅವರ್ ಸರ್ವಿಸ್. ನಮ್ದು 40 ಆಯ್ತು 120. ಅಂದ್ರೆ ನೀ ಗೊತ್ತಂಗಿಲ್ಲ ಇನ್ನೊಂಗ ಯಾರ ನಂದು ಇನ್ನ 2 ವರ್ಷ ಇನ್ನೇ ಮತ್ತೆ ರಿಟರ್ನ್ ಹಾಕಿ ಇನ್ನ 5 ವರ್ಷ ಐತೆ ನಂದ. ಹೌದಾ? ಈಗ ನೀ ಎಲ್ಲಿ ಅಂತೇಳಿ ಹೋಗೋಣ ಸ್ವಲ್ಪ. ಹೋಗೋ ನಡಿ ಒಂದ್ ಸ್ವಲ್ಪ ಹೋಗಿ ಒಂದರ್ಧ ತಗೊಂಡ್ ಬರೋಣ. ಇಲ್ಲ ಅಲ್ಲೇ ಎಲ್ಲ ಸಿಗ್ತದ ಸಿಗ್ತೈತಿನ? ಮತ್ತೆ ಇಟ್ಟಿರ್ತಾರೆ ಯಾರ ಇಲ್ಲೇ ಒಂದು ಯಾವ್ದು ಹಿಡಿನಿಗೆ ನೋಡಿ ಇಡೀ ಕೈಯಾರ ಮಾಡಿ ಇಲ್ಲ ಕಾಲರ ಮಾಡ್ಕಡಿ. ಅಲ್ಲೊಂದು ಅಲ್ಲೊಂದು ಟ್ರಕ್ ಬರತೈತಿ, ನೀನ ಕೈ ಹಾಕದಕ್ಕ ನೋಡಿ ನಿನ್ನ ಕೈ ಹಾಕ.
ಕೊಟ್ರಲ್ಲ ಮಲ್ಲಿಕಾರ್ಜುನ ಗುಂಡೂರು ಹೌದು ಗಾಡಿ ಫೋಟೋ ಅಂತ ಹೇಳುದು ಮತ್ತೆ ನಿನಗ ಮುಂದೆ ಬಂದಿದ್ದ ಹೇಳುದು ಅದರ ಅದಕ್ಕೆ ನಿಂಗೆ ಹೇಳ್ತಿರೋದು ಸ್ವಲ್ಪ ಗಾಡಿ ನೋಡು ಹೊಲ ಕುಂತವ್ರು ನೋಡು ಗಾಡಿ ನೋಡು ಎಲ್ಲ ನೋಡು ಹೆಂಗೈತಿ ಗಾಡಿ ಈಗ ಇನ್ನ ಗಾಡಿ ಬಂತು ಅದು ಕೈ ಮಾಡಿ ಸಿಟಿ ಹೊಡೆಯೋದಕ್ಕೆ ಹೋದ್ರೆ 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 ಎಲ್ಲಿ ಹೋಗಿದ್ದಿಲ್ಲ ಮನೆ ಅಷ್ಟೊತ್ತನ ಟೈಮ್ ಎಷ್ಟಾಯ್ತು 3:30 ಆಯ್ತು ಲೈಸೆನ್ಸ್ ತೆಗಿ ಪೇಪರ್ಸ್ ತೆಗಿ ಎಲ್ಲ ತೆಗಿ ಚೆಕ್ ಮಾಡು 420 ನಿಂಗೇನಿಲ್ಲ 3,000 ಕೊಡು ಹೋಗ್ಬಿಡ ಈಗ ಸದ್ಯ ಮಟ್ಟಿಗೆ 420 ಎಷ್ಟು ಇಸ್ಕೊಂಡೀಗ ಒಂದು 5 ಇಸ್ಕೊ ಸಾಕಿ ಖರ್ಚಿಗೆ ನೋಡಪ್ಪ ಎಲ್ಲ ಟೋಟಲ್ ಖರ್ಚು 4,000 ಐತಿಂದ ಅವಾಗ ಒಂದು 2,000 ಕೊಡು ನಿನ್ನ ಗಾಡಿನೂ ಪಾಸ್ ಮಾಡ್ತೇವೆ ಕಡೆಗೆ ನಿನ್ನ ಮನೆಗೆಲ್ಲ ಮುಟ್ಟಿಸ್ತೇವೆ ಎಲ್ಲಿ ಗಾಡಿ ಸೈಡ್ ಹಚ್ಚು ಚಾಯ್ ನಾಟಕ ಮಾಡ್ತೀರಿ ಲೈಸೆನ್ಸ್ ಇಲ್ಲ ಹೆಲ್ಮೆಟ್ ಇಲ್ಲ ಅಂತಂದ್ರೆ ಇಂಥ ಅಪರಾಧ ಎಷ್ಟು ಆಯ್ತು ನಮ್ಮ ಬೈದವ್ರ ಕಬ್ಬದಲ್ಲಿ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ತೊಗೊಂಡು 420 ನಡಿ ಹೋಗೋಣ ನಡಿ ಮತ್ತೆ ಕಾಣ್ತದೆ ಹೊಸಿದೆಯ ಪುಲಿಯಂತೆ ಯಾರಿಗೆ ಪ್ರಾಣ ಹೀರುವ ಕಂಡಿದೆಯ ಕಂಡಾದ ನೀನು ಹೀಗಕ್ಕೆ ಓಡಿ ಬಂದಿರುವೆ ಏನಾಯ್ತು ಹೇಗೆ ಹೇಳಲಿ ಬಾಸ್ ದೇವರು ನೀಡಿದ ಧ್ವನಿ ಎಂಬ ವರದಿಂದ ಉಚ್ಚರಿಸು ರಜ ನಿನ್ನ ಆವೇಶದ ಅರ್ಥನಾದವನು ಬಾಸ್ ಶ್ರೀಗಂಧದ ಲಾರಿ ನಮ್ಮ ವಶವಾಗಲಿಲ್ಲ ಬಾಸ್ ಈ ಮಾತನ್ನು ವೀರಪ್ಪನಂತ ಕಾಡುಗಳನಿಗೆ ಅವನ ಬಲಗೈ ಬಂಟನೇನಾದರೂ ಹೇಳಿದರೆ ಅವನ ಬಂದೂಕಿನ ಗುಂಡು ನಿನ್ನಂತವನ ಎದೆ ಮೇಲೆ ರಕ್ತ ಕುಡಿಯುತ್ತಿತ್ತು ಈ ಮಾತು ಹೇಳಲು ನಾಚಿಕೆ ಆಗುವುದಿಲ್ಲವೇ ನಿನ್ನ ಜನ್ಮಕ್ಕೆ ಆ ಪಾರ್ಕೋ ಬಂದು ನನ್ನ ಕಾರ್ಯವನ್ನು ವಿಫಲಗೊಳಿಸಿದ ಇಲ್ಲವಾದರೆ ಲಾರಿ ನಮ್ಮ ವಶವಾಗುತ್ತಿತ್ತು ಯಾರು ಲೋಪಲ್ ಮಗ ಈ ಸಿರಿವಂತ ಸಿಂಹವನ್ನು ಕೆಣಕುವ ಗಂಡು ಅವನನ್ನು ಮುಗಿಸಬೇಕಾಗಿತ್ತು ಬಾಸ್ ನೀವು ಸಿಂಹವಾದರೆ ಆ ಪಾರ್ಕವ ಹಸಿದ ಹೆಪ್ಪುಲಿ ಅನ್ನ ಹಾಕಿದವರ ಮುಂದೆ ಅಣ್ಣರ ಹೊಗಳುವ ಕೊಂಡಿ ಈ ಪೃಥ್ವಿರಾಜ ಮನಸ್ಸು ಮಾಡಿದರೆ ಸೂರ್ಯಚಂದ್ರನ ಹುಟ್ಟಡಗಿಸಬಲ್ಲ ಚಾಣಕ್ಯ ಅಂದಾಗ ಅವನ ಸೊಕ್ಕಿನ ಕುಂಡಿ ನಿಲ್ಲಲು ಬಾಸ್ ಅವನು ಲಾರಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದಾನೆ ಆ ಪ್ರಜ್ವಲನ್ನ ಭಯಪಡಿಸಿ ಕಿತ್ತುಕೊಂಡು ಹೋದ ಆ ನಾಮರ್ದನ ಮಗ ಭಾರ್ಗವ ರಾಜಾ ಇದು ಕಲಿಯುಗ ಇಲ್ಲಿ ಯಾರು ಸಾಮಾನ್ಯರಲ್ಲ ಬಿಟ್ಟರೆ ದೇಶ
ಎಣ್ಣೆ ಮಾರು ಗುಳಿನರಿಗಳಿದ್ದಾರೆ ಈ ನಾಡಿನಲ್ಲಿ. ಅಂದಾಗ ಆ ಪಾರ್ಕವನೇನು ಸಾಮಾನ್ಯನಲ್ಲ. ನಿಮ್ಮಂತ ಗಂಡುಗಳ ಗುಂಡೇಟಿಗೆ ಗುಂಡಿಗೆ ನೀಡಿ ಗಂಡನೇನಾದ ಗಂಡು ಆ ಪಾರ್ಕವ. ರಾಜ ನಡೆ, ಮುಂದೇನಾಗುತ್ತದೆಯೋ ನೋಡಿಕೊಳ್ಳುತ್ತೇವೆ. ಆದರೆ ಆ ಶಕ್ತಿ ಪ್ರಸಾದನಿಗೆ ಮಾತ್ರ ಬುದ್ಧಿ ಕಲಿಸದೆ ನಾ ಬಿಡಲಾರೆ. ಮೊದಲು ಅವನ ಮಗಳು ಜ್ವಾಲೆ ನನ್ನ ತೋಳು ತೆಕ್ಕಿಲಿ ಬಂದು ಬಿಡಲೇ. ಅದೇನ್ ದೊಡ್ಡ ಮಾತಲ್ಲ ಬಿಡಿ ಬಾಸ್. ಮೊದಲೇ ಆ ಜ್ವಾಲ ಕಾಮುಕ ಹೆಣ್ಣು, ಹೊತ್ತು ನೋಡಿ ಗಾಳ ಹಾಕಿ ಹಿಡಿಯಬೇಕು ಆ ಮೀನನ್ನ. ಬಾಸ್ ಡ್ರಿಂಕ್ಸ್ ಮಾಡಿ ಬಹಳ ದಿನ ಆಯ್ತು, ಬನ್ನಿ ಡ್ರಿಂಕ್ಸ್ ಮಾಡಿ ಬನ್ನಿ. ರಜಾ, ಯಾವುದಕ್ಕೂ ನೀನು ಜಾಗೃತಿಯಾಗಿರು. ಏಕೆಂದರೆ ಶ್ರೀಗಂಧ ಮೇಲಾಗಿ ಕೇಸು ನಮ್ಮ ಮೇಲೆ ಬಂದರೂ ಬರಬಹುದು. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ನಡೆ ಹೋಗೋಣ. ನಡೆಯಿರಿ ಹೋಗೋಣ. ಯುಗ ಯುಗ ಸಾವಿನ ಜೊತೆಗೆ ಸರಸವಾಡುವ ಸರ್ದಾರ ಪೃಥ್ವಿರಾಜ. ಬೀದಿ ವಿಕಾರಿಯಾದ ನಿನಗೇನು ಗೊತ್ತು ನನ್ನ ಚಾಣಾಕ್ಷತನ ಚಮತ್ಕಾರ. ಭಾರ್ಗವ, ನೀನು ದಾರಿ ತಪ್ಪಿ ಈ ಪೃಥ್ವಿರಾಜನ ಸಾಮ್ರಾಜ್ಯದ ಗಡಿಯೊಳಗೆ ನಿನ್ನ ಮುತ್ತಿನಂತ ಅತ್ತಿಗೆಯನ್ನು ಅಪ್ಪಿ ಮುದ್ದಾಡಬೇಕೆಂಬ ನನ್ನ ಬಹುದಿನದ ಆಶೆ ಗಿಡಕ್ಕೆ ಇಂದು ನೀನು ನೀರು ಹಾಕಿದೆ. ಆದರೆ ಮುಂದೆ ಅದೇ ಮರ ಬೆಳೆದು ನಿನ್ನ ಮನೆತನಕ್ಕೆ ವಿಷದ ಫಲ ನೀಡದಿದ್ದರೆ ನನ್ನ ಹೆಸರು ಪೃಥ್ವಿರಾಜನೇ ಅಲ್ಲ. ನಿನ್ನ ತಮ್ಮನಿಂದಲೇ ಇಂದು ನಂದು ಗೋಕುಲದಂತ ನಿನ್ನ ಮನೆಗೆ ಮೃತ್ಯು ದೇವತೆಯ ಆಗಮನವಾಯಿತು. ಬರುತ್ತೇನೆ ಭಾರ್ಗವ, ನಿನ್ನ ಪಾಲಿಗೆ ಮರಣ ಬುಡದಂಗ ಬಾರಿಸಲು. ಯುಗ ಯುಗಗಳ ಯುಗ ಯುಗ ನಮ್ಮ ಪ್ರೇಮ ಶಾಶ್ವತ. ಸಾಕಾಗೋತ್ರಿಪ್ಪ ನನ್ನ ಹತ್ರ ವ್ಯಾಪಾರ ಸಾಕಾಗೋತ. ಜನ ಕಂಡಾಪಟ್ಟಿ ಚೌಕಾಶಿ ಮಾಡಿ 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 ಕಡಿಮೆ ರೊಕ್ಕದಾಗ ತಗೊಂತಾರ್ರಿ, ಕಡಿಮೆ ರೊಕ್ಕದಾಗ ತಗೊಂತಾರ. ಅದು ಬರೇ ಉದ್ರಿನ ರೀ, ಅದು ಬರೇ ಉದ್ರಿನ. ನಾವೇನು ರೊಕ್ಕ ಕೇಳಾಕ ಮನಿಗೆ ಹೋದಿವಿ ಅಂತಂದ್ರ ಮುಂಜಾನೆ ಹೋದ್ರ ಸಂಜೀಕ್ ಬಾ, ಸಂಜೀಕ್ ಹೋದ್ರ ಮುಂಜಾನೆ ಬಾ. ನಾವು ಕೈಯಾಂದ ಕಳ್ಕೊಂಡ ಅವ್ರ ಮನಿ ಬಾಗಲ್ಲಾಗ ಎಡ್ತಾಕ್ಬೇಕ್ರಿ, ಎಡ್ತಾಕ್ಬೇಕು. ಜೈ ಅವನ ಅದು ಬಿಟ್ಟ ಒಂದಿಷ್ಟು ಮಂದಿ ಹೆಂಗಸೂರು ಹೇಳ್ತಾರ್ರಿ, ರೊಕ್ಕ ಕೇಳಾಕ ಬಾಳ ಗಂಟು ಬಿದ್ದು ನಮ್ಮ ಉದ್ರಿ ಬರ್ಲಿಲ್ಲ ಅಂತೇಳಿ. ಉದ್ರಿ ಬರವಲ್ದ ಅಂತೇಳಿ ನಾವೇನ್ರ ಕೇಳಿದೀಪ ಅಂದ್ರ ನಮ್ಮ ಮನ್ಯಾಗ ಗಂಡಸೂರ್ ಇಲ್ರಿ ಅಂತ. ಯಾವರ ಮಳ್ಳನ ಮಗ ಗಂಡಸೂರ್ಲಿ ಅಂತ ಒಳಗ್ ಹೋದ್ನಪ್ಪ ಅಂದ್ರ
ನಾದೆ ಹೊರಗೆ ಸೀದ ಮತ್ ಉದ್ರಿ ರೊಕ್ಕಲ್ಲ ಆ ಕಡೆ ಮಕ ಸಹಿತ ಹಾಕಿ ಮಲ್ಗಂಗಿಲ್ಲ ಹಂಗಾಕತ್ ಪರಿಸ್ಥಿತಿ ಹಿಂಗಾದ್ರೆ ಹೆಂಗ್ರಿಪ್ಪ ನನ್ನ ಹತ್ತರಿ ವ್ಯಾಪಾರ ಗತಿ ಅಂತೇನೆ ಅವನು ಈ ಕಣಕಾರ ಬರ್ತೇನೆ ಅಂದಾಳ ಈಕೆರ ಬಂದ್ರ ದಿಸ್ ಸ್ವಲ್ಪ ಆರಾಮರ ಇರ್ತೇವಿ ಆಕಿನೂ ಬರ್ಬೋದು ಬಂತ ನೋಡ್ರಿ ನಮ್ಮ ಸ್ಟಾರ್ಟರ್ ಇಂಜನ್ ಬಂತ ನನ್ನ ಸದ್ದಾನು ಅಲ್ಲ ಇಷ್ಟು ದಿನದಿಂದ ನೋಡಕತ್ತೀನಿ ಸುದ್ದಿನೇ ಇಲ್ಲ ಎಲ್ಲಿ ಮಜ್ಜಿಗೆ ಸತ್ತ ಮತ್ತೆ ಏ ಹೆಂಗ ಮಾತಾಡ್ತೀವಿ ಬಾಳ ದಿವ್ಸಕ್ಕೆ ಬೆಟ್ ಆಗಿರ್ತಿದಿ ಹೊಟ್ಟೆ ಅಂದ ಬಾಯಾಂದ ಅಲ್ಲಿದಾಟ್ ಇಲ್ಲಿದಾಟ್ ಹೇಳೋದಿರ್ತೈತಿ ಅದನ್ನ ಬಿಡ್ತಿ ಅತ್ತಾಗಿಂದ ಯಾಬಸ್ಕೊಂಡ ಅಲ್ಲ ಬಂದವನ ಒಮ್ಮೆ ತಮಗೆ ಎಬ್ಬಿಸೋದು ಏನ್ ಎಬ್ಬಿಸ್ಕೊಂಡ್ ಬರ್ತ ಲ ಲ ಲಂಗಾನ ಅಲ್ ಕನಕ ಈ ಸದ್ದಾಮ ನಿನ್ನಿಂದ ಹಣ್ಣನ ತಿರುಗಾತೈತಿ ಒಂದು ದಿವಸರ ಮದುವೆ ಸುದ್ದಿ ಮಾತಾಡ್ತೀಯ ಇಲ್ಲ ತಗದ್ರ ತೆಗಿತೀಯ ಸುದ್ದಿ ಅದನ್ನ ಅಯ್ಯೋ ಯಾಕೆ ನಮ್ಮನೆ ಯೋಚನೆ ಮಾಡ್ತಿ ತಡ್ಕೋ ನಿನ್ನ ಪ್ರೀತಿ ಮಾಡಿ ಮುಗಿತು ನಿನ್ನ ಮದುವೆ ಮಾಡ್ಕೊತೀನಿ ಈ ಮಾತಾಕರು ಸುಳ್ಳಲ್ಲ ಬೇಕಾದ್ರೆ ಕೂತ ಜನಕರ ಕೇಳ ಬೇಕಾದ ಹೇಳಪ್ಪ ಕೇಳ್ತೇನೆ ನಾನು ಈ ಕುಂತ ಮುಂದಿ ಈ ಕುಂತವ್ರ ಸುದ್ದಿ ಮಾತ್ರ ಹೇಳ್ಬಾರ ನನಗೆ ಸಾಕ್ಷಿ ಇವ್ರ ನಿಟ್ನಿ ನಾ ಸತ್ತ ಹೋದ್ ಒಳಗಾಲ ಇಲ್ಲ ನನಗೆ ಇವ್ರೇನಪ್ಪ ಇನ್ನೊಂದು 2 ತಾಸು ಏನ್ ಮಾಡ್ತೇವೆ ನೋಡಿ ಹಾಸ್ಕೊಂಡಿದ್ದೀನಿ ಜಾಡ್ಸಿ ಹೆಗಲ ಮೇಲೆ ಹಾಕೊಂಡು ಮನೆಗೆ ಹೋಗ್ಬಿಡ್ತಾರೆ ನಮ್ಮದು ಹಂಗಲ್ಲ ಲಗ್ನ ಆಗಿ ಸಂಸಾರ ಮಾಡಿ 1-4-5 ಮಕ್ಕಳು ಜನಸಂಖ್ಯೆ ದೇಶಕ್ಕೆ ಕೊಟ್ಬಿಟ್ರು ಚಲೋ ಆಗತ್ತೆ ಓ ಅಂತೂ ನಿಂದು ಬಾ ತಿಳಿ ಕಂಪ್ಯೂಟರ್ ತಂಗ ಐತ್ ಬಿಡಪ್ಪ ಸೂರ ಎಲ್ಲ ತಿಳ್ಕೊಂಡ ನಿಂದ ಬಿದ್ದೆ ಅನ್ನಂಗ ಆತ್ನಿ ಹಂಗಾರ ಅಂತಿ ತಿರಿ ಕಂತ್ರಿ ಮಾಡೋ ಸದ್ದಾಮ್ ಅಲ್ಲ ಏನಿದ್ರು ಡೈರೆಕ್ಟ್ ಕೇಳೋ ನೀ ಏನಂತಿ ಅದನ್ನ ಸಟ್ನ ಹೇಳ್ಬೋದು ಅಯ್ಯೋ ಏನು ತಡ್ಕೋ ಮೊದಲ ಇಬ್ರು ಕೂಡಿ ಲವ್ ಮಾಡ್ತಾ ಟೈಮ್ ನಾವು ನೋಡೋ ಮದುವೆ ಮಾಡೋಣ ಅಂತ ಅಲ್ಲಿವರೆಗೆ ಬರೀ ಲವ್ ಮಾಡ್ಕೊತ ಹೋಗ್ಬೇಡ ಅವನು ಮದುವೆ ಸುದ್ದಿ ಕಟ್ಟ ಫಸ್ಟ್ ಏನಿದ್ರು ಬರೀ ಲವ್ ಅಲ್ಲ ಬರೀ ಹಿಂಗ ಲವ್ ಮಾಡ್ಕೊಂತ ಹೋದ್ರೆ ಮುಂದೆ ಹೆಂಗ ಗುಗ್ರಿ ತೋಟಕ್ಕೆ ಉಣ್ಕಲ್ ಗಾರ್ಡನ್ ಸಂಜೀವಿನ ಪಾರ್ಕ್ ಅಡ್ಡಾಡೋದು ಆತಂದ್ರಪ್ಪ ಇದ್ರಾಗ ಮುದುಕರಾಗ ಹೋಗ್ಬಿಡ್ದನ ನಮ್ಮ ಆಸೆ ಬಾಳ ಇಟ್ಕೊಂಡ್ ಕುಂತೇವಿ ಪಾಪ ಬಾಳ ಇಟ್ಕೊಂಡು ಎಲ್ಲೆಲ್ಲಿ ಇಟ್ಕೊಂಡ್ ಕೂತಾನೆ ನೀವ ಅಲ್ಲ ನಿನ್ನ ಆಸೆ ಬಾಳ ಇಟ್ಕೊಂಡ್ರಿ ಅಂದ ಎಲ್ಲೆಲ್ಲಿ ಅಂತ ಅಷ್ಟು ಓಪನ್ ಮಾಡವೇನಂತ ಹೇಳಿ ಹಂಗಾರ ಅದನ್ನ ಹೆಂಗ್ ಹೇಳಿ ಅಂತ ಬಾಯಿಂದ ಹೇಳಿ ಹೆಂಗೆ ಆಯ್ತು ಬೇರೆ ಹೇಳ್ತಾರ ಬಾಯಿಂದನೇ ಹೇಳ ಇಲ್ಲ ಬೇರೆ ಅಂತ ಹೇಳಿ ಇಲ್ಲ ಕರೆನ ಹೇಳ ಇಲ್ಲ ಸುಳ್ಳು ಹೇಳು ಆ ನೀನ್ ಹೇಳ್ತೇನಿಲ್ಲ ಇಲ್ಕಂಡ ಬೇರೆ ಲವ್ ಮಾಡ್ಬಿಡ್ತೀರೋಣ ಡಾಕ್ಟರ್ ಹೇಳ್ಬಿಡ್ತೇನೆ ತಗೋ ಹೇಳ ಅಲ್ಲ ಕಣಕ ನೋಡ ಜನ್ಮದ ಜೋಡಿ ನಾವು ಆಗಿ ಜೋಡಿ ಅಕ್ಕಿ ಆಗಿ ಆಕಾಶ ಹಾರಾಡಿ ಅಲ್ಲೆಲ್ಲ ರಾಕಿ ಸೋತಿಂದ ನೆಲದ ಮ್ಯಾಲ ಬಿದ್ದು ಗುದ್ದಾಡಿ ಈ ದೇಶದ ಜನಸಂಖ್ಯೆಗೆ 4-5 ಕೊಟ್ಟು ಬಿಟ್ರೆ ಅನಿಸ್ತೈತಿ ನೋಡ ಅಯ್ಯೋ ಇನ್ನೂ ಸ್ವಲ್ಪ ಜಲ್ದಿ ಸಣ್ಣ ಹೇಳ್ರಿ ತಡಿ ಆಗೋಲ್ಲ ಸಟ್ನ ಜಲ್ದಿ ಇನ್ನೊಂದ್ ಸ್ವಲ್ಪ ಏನೇನು ಆಸೆ ಅಂತ ಹೇಳ್ರಿ ಅದ ಈಗ ಮದುವೆ ಆಗ್ಬೇಕಂತ ಆಗಿದೆ ಇಷ್ಟ ಆಸೆ ಅದ ನಮ್ಗೆ ಅಂತೂ ಭಾಳ ಚಲೋ ಐತಿ ಬಿಡ್ ನನ್ನ ಕನಸು ಅಲ್ಲ ಇಷ್ಟ ಐತೇರಿ ತಲೆಗಿನ ಕನಸು ಇನ್ನ ಭಾಳ ಐತಿದಂಗ ಆಗ್ತದಂಗಾರ ತಲೆಗ ಕನಕ ಏನು ನೀ ಇನ್ನ ಬಾಳ ಹಿಂದದಿ ಅಲ್ಲ ಈ ಸರ್ಕಾರದವ್ರ ಮುಂಗೈಗೆ ಎಣ್ಣೆ ಹಚ್ಚಿ ಲಬ ಹೋಗಂತಾರ ಒಂದೇ ಇಲ್ಲಂದ್ರಿ 2 ಸಾಕಂತೇಳಿ ಆದ್ರ ಮಂದಿ ಕೇಳೋದಿಲ್ರಿ ರಾತ್ರಿ ಏನೇನೋ ಮಾಡಿ 3-4 ಇಷ್ಟ ಬಿಟ್ಟಿರ್ತಾರ ಅವನವನು ಈ 2010 ಒಂದು 100 ಕೋಟಿ ದಾಟೈತಿ 2015 150 ಕೋಟಿ ದಾಟಿ ನಮ್ಮ ಹನುಮಂತಣ್ಣನ ಬಾಲ್ ಬೆಳೆದಂಗ ಬೆಳೆದ್ ನಮ್ಮ ಭಾರತ ಜನತೆ ನನಗೆ ಇಷ್ಟು ಸಾರ ಗೊತ್ತೈತಲ್ ಬಿಡಿದೆಲ್ಲ ಅಲ್ಲ ಇಷ್ಟು ಕೊಂಡ ಬೆಳೆದ್ರ ಎಲ್ಲಾರು ಇರುವುದು ಎಲ್ಲಿ ಹೆಂಗಿರುದು ಏನ್ ಮಾಡೋದು ಹೆಂಗಿರುದು ಒಬ್ಬರ ಮ್ಯಾಲ ಒಬ್ಬರು ಮಲಗೋದು ಜಗ ಸಾಲಿಲ್ಲ ಅಂತೇಳಿ
ಉಣ್ಣಾಕೇನು ಇಲ್ಲ ಅಂತಂದ್ರೆ ಗುದ್ನ್ಯಾಗ ಕೈ ಹಾಕುದು ಚೋಳು ಹಾವು ಹಿಡಿದು ತಿನ್ನೋದು ಅದು ಆಗ್ಲಿಲ್ಲಪ್ಪ ಅಂದ್ರೆ ಇದ್ದವ್ರ ಕಡೆ ನೋಡುದಾಗ ಗಬ ಗಬ ಕಸ್ಕೊಂಡು ತಿಂದು ಬಿಡುದು ಹಿಂಗಾಕತ್ ನೋಡ್ರಿ. ಹೌದು ಅದೆಲ್ಲ ಒಂದ ಕೊಡು. ನೀನು ಬಾಳ ಯಾಕ ದೇಶದ ಬಗ್ಗೆ ಬಾಳ ಚಿಂತೆ ಬಾಳ ಮಾತಾಡಕತ್ತಲ್ಲ ಯಾಕ? ಆ ದೇಶ ದೇಶಾಭಿಮಾನ ಎತ್ತಿದ ಕೈ ಮಗಳ ನಾನೇನ್ರ ಈ ದೇಶದ ಪ್ರಧಾನಿ ಆದ್ನಿಪ ಅಂತಂದ್ರೆ ಎಲ್ಲ ಸತ್ಯ ನಾಶ ಮಾಡಿ ಹೋಗ್ಬಿಡ್ತೀನಿ ಅಂತ ನಾವು. ಹಂಗ ಆಗಲ್ಲ, ಮತ್ತೆ ಮುಂದಕ್ ಮಾಡ್ತೀನಿ ಎಲ್ಲಾರು. ಅದು ಆಗಲ್ಲ. ಬೇರೆ ಏನ್ ಮಾಡ್ತಿಪ್ಪ? ಬ್ಯಾರೆ ಏನಪ್ಪಾ ಅಂದ್ರ ಪಾಕಿಸ್ತಾನ ಇಲ್ದಂಗ ಮಾಡ್ಬಿಡ್ತೇನಿ. ಚಿಮ್ನಿಯ ಚುಡ್ಕೆ ಆದ್ರೂ ಒಂದ್ ಈಟ್ ನೆಲ ಮೇಲೆ ಒಂದು ಮನಿ ಕಾಣಬಾರ ಆ ದೇಶದಾಗ. ಅಡ್ಡಿಲ್ಪ ಗನ ಮಗ ನಿನಗ. ಅಲ್ಲ ಅಂತೂ ಅವನ ಬಾಂಬೆದಾಗ ಬಂಡಾಟ ಹೊಡೆದು ಲಂಡನ್ದಾಗ ಲಗ ಹೊಡೆದು ಎಲ್ಲ ಮುಗಿಸಿ ಬಂದು ಏನಂಗ ಹಾಕ್ಬಿಡ್ರಿ ಹಂಗಾರ. ದೇಶ ದೇಶಾಭಿಮಾನದಾಗ ಎತ್ತಿದ ಕೈ ಮಗ. ಹೌದು ನೀ ಏನು ಒಪ್ಪಿದಾಗ ಸಿಟ್ಟ ಮಾಡ್ತಾರ. ನೀ ಅಂಕ್ರು ಸಿಟ್ಟಿನ ಮನುಷ್ಯ ಬಿಡಪ್ಪ ನೀನು. ಕೇಳ್ತೇನು ಮತ್ತ ಅಲ್ಲ ನೀನ್ ಅಜ್ಜಾರ್ ಪುರಾಣ ಕೇಳಾಕತ್ತ ಬಿಟ್ಟಿ ನಾನು ಹೇಳಾಕತ್ತೀನಿ. ಒಂದೀಟ್ ಏನ್ರ ಆವಾಜ್ ಮಾಡೋಣ ಅಂತೇನೆ. ಅಯ್ಯೋ ನಾ ಏನ್ ಮಾಡಿ ನಿಂದು ಬೆಕ್ಕಿಂದ ಗಾಡಿ ನೀ ಹಂಗ ಹೊಡೆಯೋಣ ನಾನು ಏನಾಗತ್ತಂಗ ಹೊಟ್ಟಿ ನಡಕ್ ನಿಂದಿರ್ಸಿ ಕೇಳ್ಬೇಕು ನೀನು. ಏನಂತ ತಡಿ 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 ನೋಡಪ್ಪ ಒಂದ್ಸಲ ನೀವು ಗಾಡಿ ಚಾಲೂ ಮಾಡಿದ್ರೆ ನಾವು ತಡಿನ ಅನ್ನಂಗಿಲ್ಲ. ಬಾಳೆಲ್ಲ ತೂಕೊಂಬಿಟ್ಟೆ ಅನ್ನಂಗ ಆಯ್ತು ಹಂಗಾರ. ಇದೇನ್ರ ಅರಿ ಅದೆಲ್ಲ ಹೋಗಲ್ಲಕ. ಈ ಸದ್ಯ ನಮ್ ಕಾಸಿಮಾವ ಬರ್ತಾನ. ಕಾಸಿಮಾವ ಬರೋ ಹೊತ್ತಾಗೈತಿ. ಅಕಸ್ಮಾತ್ ಬಂದಾಗ ಏನ್ರಿಲ್ಲ ಈಗ ನಿನ್ ಕತಿ ಬೇರೆ ಕತಿ ಬಾಳ ಜನಕ್ಕೆ ಬಂದ ಜಾಗಲ್ಲಿ ಮಾಡ. ಆ ಕಾಶೇನ್ ದೊಡ್ಡ ಹೀರೋ ನಾವ ಮಗ. ಅವ್ನ್ ಎದ್ರಾಕ ನಾನು ಎದುರ್ತಾನ ತಿಳ್ಕೊಂಡೀನಿ. ಬರೀ ಇದನ್ನೇ ಹೇಳಿ ಹಂಗೆ ಕಳ್ಸಿ ಒಂದಿಟ್ಟು ಅವಾಜ್ ಮಾಡಿ ಕಳ್ಸ ಒಂದ್ ಸ್ವಲ್ಪ. ಯಾರ್ ಬೇಡ ಅಂತ ರಣದೀರ ಇಟ್ಕೊಂಡು ಕೈನ.
ಟಾಟಾ ಬಾಬಾ ಟಾಟಾ. ಅಯ್ಯೋ ಜಾಕಣ್ಣ ನಡೆ ನೋಡ ಇಂಥವನೇನ ಮದುವೆ ಮುಗಿದ್ ನನ್ನ ಗತಿ ಗೋವಿಂದ ಇರಲ್ಲಟ್ಟು ನಂದನೇನ ಕೆಟ್ಟತಿ ಇರ್ಕೊಂಡು ನೋಟ ಇವ್ರ ಹತ್ರ ಇದೆಲ್ಲ ಇರ್ಕೊಂಡು ಪ್ರೀತಿ ಮಾಡ್ಕೊಂಡೆ ಮುಂದೆ ಕೈಯ ಊಟ ಕೊಟ್ಟವ್ರ ದೇವ ತಾಯಿ ನೀನು ನಾವು ಯಾವ ಪಾಪ ಮಾಡೋದು ನಮ್ಮ ರೀತಿ ಮೇಲಿಂದ ಮೇಲೆ ಕಷ್ಟ ಕೊಡ್ತೀವಿ ತಂದೆ. ನನ್ನ ಮಗನಿಗೆ ಹಣ ಹುಟ್ಟು ಸಲುವಾಗಿ ನನ್ನ ಪತಿದೇವರು ಎಷ್ಟೊಂದು ಕಷ್ಟಪಡ್ತಾರೆ. ನನ್ನ ಪತಿದೇವರು ಕಷ್ಟದ ಕಣ್ಣಿನ ಕಡಲಿ ನನ್ನ ಕಣ್ಣಿಂದ ನೋಡ್ತಾರೆ ತಾಯಿ ನನ್ನ ಹೊಲ. ಆದಷ್ಟು ಬೇಗನೆ ನಮ್ಮ ಕಷ್ಟವನ್ನು ದೂರ ಮಾಡಿ ಸಂತೋಷದ ಸಾಗರದಲ್ಲಿ ತೇಲಾಡುವಂತೆ ನಮ್ಮನ್ನು ಸಂತೋಷಗೊಳಿಸಪ್ಪ ತಂದೆ, ಸಂತೋಷ. ಅತ್ತಿಗೆ ಅತ್ತಿಗೆ ಯಾಕಮ್ಮ ಕಣ್ಣಲ್ಲಿ ನೀರು? ಹೇಳಿ ಅತ್ತಿಗೆ, ಏನಾಯಿತು? ಇಲ್ಲಪ್ಪ ಬೈತನ, ಹಾಗೇನಿಲ್ಲ. ಕಣ್ಣಲ್ಲಿ ಏನು ದೂಡ ಬಿತ್ತಪ್ಪ, ವರ್ಷಕೊಳ್ತಾ ಇದ್ದೆ ಬೈತನ ಅಷ್ಟೇ. ಸುಳ್ಳು ಅತ್ತಿಗೆ, ಸುಳ್ಳು. ನಾನಿದನ್ನು ನಂಬಲಾರೆ. ಚಿಕ್ಕಂದಿನಿಂದ ತಂದೆ ತಾಯಿ ಇಲ್ಲದ ತಪ್ಪಲಿಯಾದ ನನ್ನನ್ನು ಮಗನಿಗಿಂತ ಹೆಚ್ಚಾಗಿ ಬೆಳೆಸಿದ ನಿಮ್ಮ ಗುಣ ನನಗೆ ಗೊತ್ತಿಲ್ಲವೇ? ಹೇಳಿ ಎತ್ತಿಗೆ, ನಿಮ್ಮ ಕಣ್ಣೀರಿಗೆ ಕಾರಣವೇನು? ಹೇಳದಿದ್ದರೆ ನಾನೇ ಎತ್ತಿಗೆ, ನಾನೇ. ಆರೇಕಿ ಮಮತದ ಗಲವೇ ಕತ್ತರ್ಸಾಗ್ತಾ ಇದೆಲ್ಲ ಬೈತನ. ಹಾಲಿಟ್ರಿ ಮೂತಿನ ಏನೆಂದು ತರಿಸಿ ಬೈತನ. ಹಾಗೇನಿಲ್ಲ ಬೈತನ, ನನಗೆ ಹಣ ಹುಟ್ಟಿಸೋದಕ್ಕೆ ಆಗುದಿಲ್ಲ ತಾ. ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಬೈತನ, ತುಂಬಾ ಹೆದರಿಕೆ ಆಗ್ತಾ ಇದೆ ನನಗೆ. ಅತ್ತಿಗೆ, ಅಂದು ನಾನು ನಿಮಗೆ ಹೇಳಿದ್ದಿಲ್ಲವೇ, ನನಗೆ ನೌಕರಿ ಎಂಬ ಅನ್ಯರ ಚಾಕ್ರಿ ಬೇಡವೆಂದು. ಲಂಚವೆಂಬ ರಾಜಸ ನೃತ್ಯ ನಿಲ್ಲುವವರೆಗೂ ನಮ್ಮಂತ ಕಡು ಬಡವರಿಗೆ ನೌಕರಿ ಎಂಬ ಪದ ಕೇವಲ ನಿಲುಕದ ನಕ್ಷತ್ರ. ಹೊತ್ತಿಗೆ ನಿಲುಕದ ನಕ್ಷತ್ರ. ಹೋಗಿ ತಿಳಿದವನಾದ ಈ ನೀನು ನಿರಕ್ಷರವಾಗಿ ಮಾತಾಡ್ರೆ ಮುಂದೆ ನಾನಿನ ಮುಂದೆ ಏನು ತೇಳಬೇಕೆಂಬುದು ನನಗೊಂದು ಗೊತ್ತಾಗ್ತಾ ಇಲ್ಲಪ್ಪ ಮೈದನ. ಅತ್ತಿಗೆ, ಮೋಸ ವಂಚನೆಗಳು ಸಂಚುಕಾರದಿಂದ ತುಂಬಿ ನಿಂತಿವೆ ಈ ಕಲಿಯುಗದಲ್ಲಿ. ಅತ್ತಿಗೆ, ಇಲ್ಲಿ ಕಾಲು ಹಿಡಿದರೆ ಸುಟ್ಟು ಹಿಡಿಯುತ್ತಾರೆ, ಎದ್ದರೆ ಕಾಲು ಹಿಡಿಯುತ್ತಾರೆ. ಇಂಥ ಹೊಲಸು ಪ್ರಪಂಚದಲ್ಲಿ ಮಾನವಂತರಿಗೆ ಬೆಲೆ ಎಲ್ಲಿದೆ ಅತ್ತಿಗೆ, ನೀವೇ ಹೇಳಿ. ವಿನಾಕಾರಣಕವಾಗಿ ಕಷ್ಟಕ್ಕೆ ಮಾತ್ರ ಹೋಗ್ತದೆ. ಈ ಸಮಾಜದಲ್ಲಿ ಒಂದೊಂದು ದಿನ ನಮ್ಮಂತ ಕಡು ಬಡವರಿಗೆ ನಿಮ್ಮಂತ ವಿಧಾತರಿಗೆ ಸಿಕ್ಕೇ ಸಿಗುತ್ತಿದೆಪ್ಪ. ನೀನು ಮಾತ್ರ ಯಾವ ಕಾಲಕ್ಕೂ ಚಿಂತೆ ಬೈದರ ಚಿಂತೆ ಬರದು. ಪುಣ್ಯವಂತರ ನಾಡು. ಅತ್ತಿಗೆ, ಇದು ಎಂತ ವಿಚಿತ್ರವಾದ ಮಾತು. ಕನ್ನಡದ ನೆಲ ಕುಲವೇ ತನ್ನ ಉಸಿರನ್ನು ಹೇಳುವ ಡಾಕ್ಟರ್ ರಾಜ್ಕುಮಾರನನ್ನು ಕಾಡುಗಳ ವೀರಪ್ಪಣ್ಣ ಅಪಹರಿಸಿದ. ಅವನು ಪುಣ್ಯವಂತನೇ? ಇಲ್ಲ, ಸುಮ್ಮನೆ ಅವನಿಂದ ಕಾಡಿಗೆ ಹೋದರಲ್ಲ ಇವರು ಪುಣ್ಯವಂತರೇ? ಹೇಳಿ ಅತ್ತಿಗೆ, ಹೇಳಿ. ಅವನೊಬ್ಬ ಅಪರಾಧಿಯಪ್ಪ. ಹೌದು, ವೀರಪ್ಪನೊಬ್ಬ ಅಪರಾಧಿ, ದೇಶದ್ರೋಹಿ ನಿಜ. ಆದರೆ ಅಂತವನ ಕೈಗೊಂಬೆಗಳಾಗಿ ಕುಣಿಯುತ್ತಿದ್ದಾರೆ ಇಂದಿನ ಈ ಬಂಡ ರಾಜಕಾರಣಿಗಳು. ಅಂದಾಗ ನಾಡು ದೇಶವೆಂಬ ಸತ್ತ ಉಳಿಯಲು ಸಾಧ್ಯವೇ ಅತ್ತಿಗೆ, ಸಾಧ್ಯವೇ? ಇದು ನನ್ನ ದೇಶೋಪಾಪ. ನನ್ನವರೆಂಬ ಸಾಕಷ್ಟು ಜನ ಹುಟ್ಟಿದವರು ಮಾತ್ರ ಯಾವ ಕಾಲಕ್ಕೂ ಈ ಸಮಾಜಕ್ಕೆ ತೊಂದರೆ ಆಗುವುದಕ್ಕೆ ನಾನು ಬಿಡುವುದಿಲ್ಲ ಬೈತನ. ಹೇಗಾದ್ರೂ ಮಾಡಿ ಹಣ ಹುಟ್ಟಿಸಿ ಹೇಗೆ ನೌಕರಿ ಕೊಡಿಸುತ್ತೀವಪ್ಪ ಬೈತನ. ಅತ್ತಿಗೆ, ಹೋಗಲಿ ಬಿಡಿ. ನಮ್ಮ ಸಮಸ್ಯೆಗಳೇ ನಮಗೆ ಸಾಕಾಗಿರುವಾಗ ಇನ್ನೊಬ್ಬರ ಬಗ್ಗೆ ನಾವೇಕೆ ತಲೆ ಕೆಡಿಸಿಕೊಳ್ಳಬೇಕು? ಹೌದು ಅತ್ತಿಗೆ, ಅಣ್ಣ ಇನ್ನೂ ಬರ್ಲಿಲ್ಲವೇ? ಅವರು ಯಾರ ಹತ್ರ ಹಣ ತೆಗೆದುಕೊಂಡು ಬಂದು ಹೋದವರು ಇನ್ನೂ ಬಂದೇ ಇಲ್ಲಪ್ಪ. ಅದು ಸಮಯ ಬೇರೆ ಬಾಳವಾಗಿದೆ. ನೆನೆಸುವಷ್ಟರಲ್ಲಿ ಆ ಮಡನವರೇ